ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಾರಂಭ ಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ 2012ರಿಂದ 23ರವರೆಗೆ ನಡೆದಂತಹ ಕೆಸೆಟ್ ಪ್ರಶ್ನೆ ಪತ್ರಿಕೆ 1ರ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಕೇಳಲಾದಂತಹ ಪ್ರಶ್ನೋತ್ತರಗಳ ಸರಣಿಯನ್ನು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಈಗಾಗಲೇ ಪಾರ್ಟ್ 1 ಮತ್ತು ಪಾರ್ಟ್ 2 ಅನ್ನು ಅಪ್ಲೋಡ್ ಮಾಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಪಾರ್ಟ್ 3 ಇದರಲ್ಲಿ 2018ರಿಂದ 2023ರವರೆಗೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೇವೆ. ಯಾಕೆಂದರೆ 2018ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಮೊದಲನೆಯ ಪ್ರಶ್ನೆ ಹೀಗಿದೆ: ಇವುಗಳಲ್ಲಿ ಯಾವುದು ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಲರ್ನಿಂಗ್ ಇನ್ ದ ಪ್ರೆಸೆಂಟ್ ಡೇಸ್? ಆಪ್ಷನ್ ಎ ಸ್ವಯಂ ಅಧ್ಯಯನ, ಸೆಲ್ಫ್ ಸ್ಟಡಿ. ಆಪ್ಷನ್ ಬಿ ಮಿಶ್ರಿತ ಕಲಿಕೆ, ಬ್ಲೆಂಡೆಡ್ ಲರ್ನಿಂಗ್. ಆಪ್ಷನ್ ಸಿ ಮುಖಾಮುಖಿ ಕಲಿಕೆ, ಫೇಸ್ ಟು ಫೇಸ್ ಲರ್ನಿಂಗ್. ಆಪ್ಷನ್ ಡಿ ವಿದ್ಯುನ್ಮಾನ ಕಲಿಕೆ, ಇ ಲರ್ನಿಂಗ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ? ಮಿಶ್ರಿತ ಕಲಿಕೆ ಸರಿಯಾದ ಉತ್ತರ ಆಗ್ತದೆ. ಹಾಗಿದ್ರೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇನ್ ದ ಏಮ್ ಆಫ್ ದ ವ್ಯಾಲ್ಯೂ ಎಜುಕೇಶನ್? ಆಪ್ಷನ್ ಎ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಟು ಇನ್ಕಲ್ಕೇಟ್ ಮೋರಲ್ ವ್ಯಾಲ್ಯೂಸ್. ಆಪ್ಷನ್ ಬಿ ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಟು ಇನ್ಕಲ್ಕೇಟ್ ಸೋಷಿಯಲ್ ವ್ಯಾಲ್ಯೂಸ್. ಆಪ್ಷನ್ ಸಿ ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಟು ಇನ್ಕಲ್ಕೇಟ್ ಪೊಲಿಟಿಕಲ್ ವ್ಯಾಲ್ಯೂಸ್. ಆಪ್ಷನ್ ಡಿ ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಟು ಇನ್ಕಲ್ಕೇಟ್ ಎಕನಾಮಿಕ್ ವ್ಯಾಲ್ಯೂಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ಮೂರನೆಯ ಪ್ರಶ್ನೆ: ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ? ಲೆಕ್ಚರ್ ಮೆಥಡ್ ಇಸ್ ಲೀಸ್ಟ್ ಎಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ದಿ ಫಾಲೋಯಿಂಗ್. ಇಲ್ಲಿ ಆಪ್ಷನ್ ಎ ಮನೋಧೋರಣೆ, ಆಪ್ಟಿಟ್ಯೂಡ್ಸ್. ಆಪ್ಷನ್ ಬಿ ಮನೋಭಾವನೆ, ಆಟಿಟ್ಯೂಡ್ಸ್. ಆಪ್ಷನ್ ಸಿ ಸಂಬಂಧಗಳು, ರಿಲೇಶನ್ಶಿಪ್ಸ್. ಆಪ್ಷನ್ ಡಿ ಕೌಶಲ್ಯ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಕೌಶಲ್ಯ, ಸ್ಕಿಲ್. ಯಾವುದು? ಲೆಕ್ಚರ್ ಮೆಥಡ್ ಅಲ್ಲಿ ಲೀಸ್ಟ್ ಎಫೆಕ್ಟಿವ್ ಆಗಿ ನಾವು ಸ್ಕಿಲ್ ಅನ್ನ ಕನಿಷ್ಠ ಪರಿಣಾಮಕಾರಿಯಾಗಿ ಉಪಯೋಗಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಕೌಶಲ್ಯ ಸರಿಯಾದ ಉತ್ತರ ಆಗ್ತದೆ. ಹಾಗೆ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ, ಒಬ್ಬ ಶಿಕ್ಷಕನು ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸುತ್ತಾನೆ? ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಯೂಸ್ಡ್ ಬೈ ಟೀಚರ್ ಟು ಟೀಚ್ ಇನ್ಕ್ಲೂಡ್? ಇಲ್ಲಿ ಆಪ್ಷನ್ 1 ಉಪನ್ಯಾಸ, ಲೆಕ್ಚರ್. ಆಪ್ಷನ್ 2 ಪರಸ್ಪರ ವಿಚಾರ ವಿನಿಮಯ ಮಾದರಿಯ ಉಪನ್ಯಾಸ, ಇಂಟರಾಕ್ಟಿವ್ ಲೆಕ್ಚರ್. ಆಪ್ಷನ್ ಸಿ ತಂಡ ಕಾರ್ಯ, ಗ್ರೂಪ್ ವರ್ಕ್. ಆಪ್ಷನ್ ಡಿ ಸ್ವ ಅಧ್ಯಯನ, ಸೆಲ್ಫ್ ಸ್ಟಡೀಸ್. ಇಲ್ಲಿ ಒಂದಷ್ಟು ಕೋಡ್ಗಳನ್ನು ಕೊಟ್ಟಿದ್ದಾರೆ. ಈ ಕೋಡ್ಗಳಲ್ಲಿ ಯಾವುದು ಸರಿಯಾಗಿದೆ? ಒಬ್ಬ ಶಿಕ್ಷಕನು ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸ್ತಾನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೆಕ್ಚರರ್ ಮೆಥಡ್ ಅನ್ನ ಬಳಸ್ತೀವಿ. ಓಕೆ, ಇದು ಸರಿಯಾಗಿದೆ. ಇಲ್ಲಿ 1 ಸರಿಯಾಗಿದೆ. ಇಲ್ಲಿ ಎಲ್ಲ ಆಪ್ಷನ್ ಅಲ್ಲೂ ಕೂಡ 1 ಇದೆ. ಸೊ ಹಾಗಾಗಿ 1 ಸರಿಯಾದ ಉತ್ತರ 1 ಸೇರಿದೆ. ಹಾಗೆ ಇಲ್ಲಿ ಪರಸ್ಪರ ವಿಚಾರ ವಿನಿಮಯ ಮಾದರಿಯ ಉಪನ್ಯಾಸ, ಇಂಟರಾಕ್ಟಿವ್ ಲೆಕ್ಚರ್, ಇದು ಕೂಡ ಸೇರಿರಬೇಕಾಗುತ್ತೆ. ಇಲ್ಲಿ ಶಿಕ್ಷಕನು ಈ ಟೆಕ್ನಿಕ್ಸ್ ಅನ್ನು ಇದನ್ನು ಕೂಡ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ 1, 2 ಇಲ್ಲಿ ಸರಿಯಾಗುತ್ತೆ. ಅದರ ಜೊತೆ ಇನ್ಯಾವುದು ಅಂತಂದ್ರೆ ಮೂರನೇ ಆಪ್ಷನ್ ತಂಡ ಕಾರ್ಯ, ಗ್ರೂಪ್ ವರ್ಕ್, ಇದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ 1, 2, 3 ಯಾವುದಿದೆ? ಇಲ್ಲಿ 1, 2, 3 ಮೂರು ಆಪ್ಷನ್ಗಳಲ್ಲಿ 1, 2, 3 ಇದೆ. ನೆಕ್ಸ್ಟ್ ನಂತರದ ಆಪ್ಷನ್ ನೋಡೋಣ ಸ್ನೇಹಿತರೆ. ಸ್ವ ಅಧ್ಯಯನ, ಇಲ್ಲಿ ಸೆಲ್ಫ್ ಸ್ಟಡೀಸ್ ಏನಿದೆ ಇದನ್ನ ನಾವು ಇಲ್ಲಿ ಈ ತಂತ್ರನ ನಾವು ಬಳಸೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ? ಇಲ್ಲಿ ಸರಿಯಾದ ಉತ್ತರ ಬಿ ಏನಿದೆ 1, 2, 3 ಓನ್ಲಿ ಮಾತ್ರ ಇದು ಸರಿಯಾದ ಉತ್ತರ ಆಗ್ತದೆ. ನಂತರದಲ್ಲಿ 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿಯಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟೀಚಿಂಗ್ ಮೆಥಡ್? ಯಾವುದು ಇಲ್ಲಿ ಉಪನ್ಯಾಸದ ಮಾದರಿಯಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಬಜ್ ಗ್ರೂಪ್. ಆಪ್ಷನ್ ಬಿ ಮಿದುಳು ದಾಳಿ, ಬ್ರೈನ್ ಸ್ಟ್ರೋಮಿಂಗ್. ಆಪ್ಷನ್ ಸಿ ಗಾಳಿ ಮಾತು, ಗಾಸಿಪ್. ಆಪ್ಷನ್ ಡಿ ರೋಲ್ ಪ್ಲೇಸ್, ಮಾದರಿಯ ಪಾತ್ರ. ಸೊ ಇಲ್ಲಿ ನಾವು ಬಜ್ ಗುಂಪನ್ನು ಕೂಡ ಬಳಸ್ತೇವೆ, ಬ್ರೈನ್ ಸ್ಟ್ರೋಮಿಂಗ್ ಕೂಡ ಬಳಸ್ತೇವೆ, ಮತ್ತೆ ರೋಲ್ ಪ್ಲೇ ಕೂಡ ಬಳಸ್ತೇವೆ. ಬಟ್ ಇಲ್ಲಿ ಯಾವುದು ಗಾಸಿಪ್ಸ್, ಗಾಳಿ ಮಾತು ಏನಿದೆ ಇದನ್ನ ಬಳಸೋಲ್ಲ ಸರಿಯಾಗಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಇವಾಗ 2020ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ
ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಇಲ್ಲಿ ಇವುಗಳಲ್ಲಿ ಯಾವುದು ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದ್ದಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಇಂಪಾರ್ಟೆಂಟ್ ವೆನ್ ಎ ಟೀಚರ್ ಕಮ್ಯುನಿಕೇಟ್ಸ್ ವಿತ್ ದ ಸ್ಟೂಡೆಂಟ್ಸ್? ಇಲ್ಲಿ ಆಪ್ಷನ್ ಎ ಅನುಕಂಪ, ಆಪ್ಷನ್ ಎ ಅನುಕಂಪ ಸಿಂಪತಿ, ಆಪ್ಷನ್ ಬಿ ಸ್ವಾತ್ಮಾರೋಪ ಎಂಪತಿ, ಆಪ್ಷನ್ ಸಿ ನಿರಾಸಕ್ತಿ ಅಪತಿ, ಆಪ್ಷನ್ ಡಿ ವೈರತ್ವ ಅನಿಮೋಸಿಟಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಸ್ವಾತ್ಮಾರೋಪ ಎಂಪತಿ ಅಂತ ಏನು ಕರಿತೀವಿ, ಇದು ಸರಿಯಾದ ಉತ್ತರ ಆಗುತ್ತೆ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡಬೇಕಾದಲ್ಲಿ ಎಂಪತಿ ಇರಬೇಕಾಗುತ್ತೆ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಹಾಗೆ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನವು ಇವುಗಳಲ್ಲಿ ಯಾವುದು ಅಂತ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಶಿಕ್ಷಕ ಕೇಂದ್ರಿತ ಟೀಚರ್ ಸೆಂಟ್ರಿಕ್, ಆಪ್ಷನ್ ಬಿ ಮಾಹಿತಿ ಕೇಂದ್ರಿತ ಇನ್ಫಾರ್ಮೇಶನ್ ಸೆಂಟ್ರಿಕ್, ಆಪ್ಷನ್ ಸಿ ಮಾಹಿತಿ ಕೇಂದ್ರಿತ ಸ್ಟೂಡೆಂಟ್ ಸೆಂಟ್ರಿಕ್, ಆಪ್ಷನ್ ಡಿ ಪಠ್ಯ ಕೇಂದ್ರಿತ ಟೆಕ್ಸ್ಟ್ ಸೆಂಟ್ರಿಕ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನ ಆಗುತ್ತೆ. ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ, ಇವುಗಳಲ್ಲಿ ಯಾವುದನ್ನ ಬೋಧನಾ ಕೌಶಲ್ಯವು ಒಳಗೊಂಡಿರುವುದಿಲ್ಲ? 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಕಪ್ಪು ಹಲಗೆಯ ಬರವಣಿಗೆ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್, ಆಪ್ಷನ್ ಬಿ ಪ್ರಶ್ನೆಯನ್ನ ಕೇಳುವಿಕೆ ಕ್ವಶನಿಂಗ್, ಆಪ್ಷನ್ ಸಿ ವಿವರಣೆ ನೀಡುವಿಕೆ ಎಕ್ಸ್ಪ್ಲೇನಿಂಗ್, ಆಪ್ಷನ್ ಡಿ ನೋಟ್ಸ್ ಬರೆಸುವಿಕೆ ಡಿಕ್ಟೇಟಿಂಗ್ ನೋಟ್ಸ್. ಇವುಗಳಲ್ಲಿ ಯಾವುದನ್ನ ಬೋಧನಾ ಕೌಶಲ್ಯವು ಒಳಗೊಂಡಿರುವುದಿಲ್ಲ? ವಿಚ್ ಒನ್ ಅಮಾಂಗ್ ದ ಫಾಲೋವಿಂಗ್ ಇಸ್ ನಾಟ್ ಟೀಚಿಂಗ್ ಸ್ಕಿಲ್? ಸೊ ಇಲ್ಲಿ ನೋಟ್ಸ್ ಬರೆಯುವಿಕೆ ಏನಿದೆ ಇದು ಬೋಧನಾ ಕೌಶಲ್ಯಗಳಲ್ಲಿ ಒಳಗೊಂಡಿರುವುದಿಲ್ಲ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶವು? ಇಂಗ್ಲಿಷಲ್ಲಿ ನೋಡೋದಾದ್ರೆ ಇದೇ ಕ್ವಶನ್. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್ ಈಸ್? ಜ್ಞಾನವನ್ನು ಅಂತರ್ಗತಗೊಳಿಸುವುದು, ಇನ್ಕಲ್ಕೇಶನ್ ಆಫ್ ನಾಲೆಡ್ಜ್, ವರ್ತನೆಯ ಮಾರ್ಪಡಿಸುವಿಕೆ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್, ಆಪ್ಷನ್ ಇ ಪರ್ಸನಲ್ ಅಡ್ಜಸ್ಟ್ಮೆಂಟ್ ವೈಯಕ್ತಿಕ ಹೊಂದಾಣಿಕೆ, ಆಪ್ಷನ್ ಡಿ ಕೌಶಲ್ಯದ ಸಂಪಾದನೆ ಅಕ್ವಿಸಿಷನ್ ಆಫ್ ಸ್ಕಿಲ್ಸ್. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಮಾಡಿಫಿಕೇಶನ್ ಆಫ್ ಬಿಹೇವಿಯರ್, ವರ್ತನೆಯ ಮಾರ್ಪಡಿಸುವಿಕೆ. ಇದು ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. 5ನೇ ಕ್ವಶನ್ ನೋಡೋದಾದ್ರೆ, ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ, ಎ ಟೀಚರ್ ಇಸ್ ಸೆಡ್ ಟು ಬಿ ಎ ಫ್ಲೂಯೆಂಟ್ ಇನ್ ಆಸ್ಕಿಂಗ್ ಕ್ವಶನ್ಸ್ ಇಫ್ ಈ ಕ್ಯಾನ್ ಆಸ್ಕ್. ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು, ಮೀನಿಂಗ್ಫುಲ್ ಕ್ವಶನ್ಸ್. ಆಪ್ಷನ್ ಬಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಕೇಳಬೇಕು, ಆಸ್ ಮೆನಿ ಕ್ವಶನ್ಸ್ ಆಸ್ ಪಾಸಿಬಲ್. ಆಪ್ಷನ್ ಸಿ ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನು ಕೇಳಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಇನ್ ಫಿಕ್ಸ್ಡ್ ಟೈಮ್. ಆಪ್ಷನ್ ಡಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು, ಮೆನಿ ಮೀನಿಂಗ್ಫುಲ್ ಕ್ವಶನ್ಸ್ ಇನ್ ಎ ಫಿಕ್ಸ್ಡ್ ಟೈಮ್. ಇಲ್ಲಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು. ಇದು ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ. ನಂತರದಲ್ಲಿ 2021ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಬೋಧನೆಯ ಪರಿಣಾಮಕಾರಿತ್ವಕ್ಕೆ ಕಾರಣವಾಗುವ ಸಕಾರಾತ್ಮಕ ಅಂಶಗಳನ್ನು ಒಳಗೊಂಡಿರುವ ಪರ್ಯಾಯವನ್ನು ಆರಿಸಿ ಅಂತ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೆಯ ಈ ಕ್ವಶನ್ ಅನ್ನು ಇಂಗ್ಲಿಷಲ್ಲಿ ನೋಡೋದಾದ್ರೆ, ಸೆಲೆಕ್ಟ್ ದ ಆಲ್ಟರ್ನೇಟಿವ್ ವಿಚ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್. ಆಪ್ಷನ್ ಎ ವಿಷಯದ ಮೇಲಿನ ಶಿಕ್ಷಕರ ಜ್ಞಾನ, ಟೀಚರ್ಸ್ ನಾಲೆಡ್ಜ್ ಆಫ್ ದ ಸಬ್ಜೆಕ್ಟ್. ಆಪ್ಷನ್ ಬಿ ಶಿಕ್ಷಕರ ಸಮೋಜ ಆರ್ಥಿಕ ಹಿನ್ನೆಲೆ, ಟೀಚರ್ಸ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್. ಆಪ್ಷನ್ ಸಿ ಶಿಕ್ಷಕರ ಸಂವಹನ ಕೌಶಲ, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಫ್ ದ ಟೀಚರ್. ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಸಂತೋಷಪಡಿಸುವ ಶಿಕ್ಷಕರ ಸಾಮರ್ಥ್ಯ, ಟೀಚರ್ಸ್ ಎಬಿಲಿಟಿ ಆಫ್ ಲಿಸ್ನಿಂಗ್ ದ ಸ್ಟೂಡೆಂಟ್ಸ್. ಆಪ್ಷನ್ ಇ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ವೈಯಕ್ತಿಕ ಸಂಪರ್ಕ, ಟೀಚರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ಸ್ಟೂಡೆಂಟ್ಸ್. ಆಪ್ಷನ್ ಎಫ್ ಅಲ್ಲಿ ತರಗತಿ ಕೊಠಡಿಗಳಲ್ಲಿನ ವ್ಯವಹಾರಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯಲ್ಲಿ ಶಿಕ್ಷಕರ ಸಾಮರ್ಥ್ಯ, ಟೀಚರ್ಸ್ ಕಾಂಪಿಟೆನ್ಸ್ ಇನ್ ಮ್ಯಾನೇಜಿಂಗ್ ಆ್ಯಂಡ್ ಮಾನಿಟರಿಂಗ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬೋಧನೆಯ ಪರಿಣಾಮಕಾರಿತ್ವಕ್ಕೆ ಕಾರಣವಾಗಿರುವ ಸಕಾರಾತ್ಮಕ ಅಂಶಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಷಯದ ಮೇಲಿನ ಶಿಕ್ಷಕರ ಜ್ಞಾನ ಸರಿಯಾಗ್ತದೆ,
ಶಿಕ್ಷಕರ ಸಮೋಜ ಆರ್ಥಿಕ ಹಿನ್ನೆಲೆ, ಇಲ್ಲಿ ನಮಗೆ ಶಿಕ್ಷಕರ ಸಮೋಜ ಆರ್ಥಿಕ ಹಿನ್ನೆಲೆ ನಮಗೆ ಬೇಕಾಗಿರೋದಿಲ್ಲ. ಸೊ ಹಾಗಾಗಿ ಇದು ಆಪ್ಷನ್ನಲ್ಲಿ ಬಿ ಆಪ್ಷನನ್ನು ಇಲ್ಲಿ ಎಲಿಮಿನೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಬಿ ಯಾವುದರಲ್ಲಿ ಇಲ್ಲ ನೋಡಿ, ಬಿ ಮೊದಲನೇದರಲ್ಲಿ ಇದೆ. ಸೊ ಬಿ ಇರೋದನ್ನ ನೀವು ತೆಗೆದುಬಿಡಿ. ಇಲ್ಲಿ ಆರಾಮಾಗಿ ಬಿ ಮತ್ತೆ ಬಿ ಆಪ್ಷನ್ ಎ ಇದೆ, ಆಪ್ಷನ್ ಎ ಹೋಯ್ತು. ಮತ್ತೆ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ ಎ ಒಂದಿದೆ ಅಲ್ವಾ, ಆಪ್ಷನ್ ಎ ಎಲ್ಲಾದ್ರೂ ಇರಬೇಕು. ಆಪ್ಷನ್ ಎ ಯಾವುದರಲ್ಲಿದೆ, ಆಪ್ಷನ್ ಸಿ ಮತ್ತೆ ಡಿ ಅಲ್ಲಿ ಇದೆ. ಸೊ ಹಾಗಾಗಿ ಇವೆರಡರಲ್ಲಿ ನೆಕ್ಸ್ಟ್ ಎಲಿಮಿನೇಷನ್ ಮಾಡಬೇಕು ಅಂದ್ರೆ ಆಪ್ಷನ್ ಇದರಲ್ಲಿ ಕೊಟ್ಟಿರುವಂತದ್ರಲ್ಲಿ ಆಯ್ಕೆಯಲ್ಲಿ ಸಿ ಅಲ್ಲಿ ಶಿಕ್ಷಕರ ಸಂವಹನ ಕೌಶಲ ಏನಿದೆ ಇದು ಕೂಡ ಇನ್ಕ್ಲೂಡ್ ಆಗಿರಬೇಕಾಗಿರುತ್ತೆ ಎಫೆಕ್ಟಿವ್ ಟೀಚಿಂಗ್ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇರಬೇಕು, ಎ ಮತ್ತೆ ಸಿ ಬರಬೇಕು. ಸೊ ಇಲ್ಲಿ ಸಿ ಆಪ್ಷನ್ ಅಲ್ಲಿ ಎ ಡಿ ಮತ್ತು ಇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎ ಸಿ ಮತ್ತೆ ಎಫ್ ಇಲ್ಲಿ ವಿದ್ಯಾರ್ಥಿಗಳನ್ನ ಸಂತೋಷಪಡಿಸುವ ಶಿಕ್ಷಕರ ಸಾಮರ್ಥ್ಯ ಇದು ಬೇಕಾಗಿಲ್ಲ. ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ವೈಯಕ್ತಿಕ ಸಂಪರ್ಕ ಬೇಕಿಲ್ಲ. ತರಗತಿ ಕೊಠಡಿಗಳಲ್ಲಿನ ವ್ಯವಹಾರಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯಲ್ಲಿ ಶಿಕ್ಷಕರ ಸಾಮರ್ಥ್ಯ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಹತ್ತಿರವಾದಂತಹ ಉತ್ತರ ಅಂತಂದ್ರೆ ಎ ಸಿ ಎಫ್ ಡಿ ಆಪ್ಷನ್ ಏನಿದೆ ಇದು ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ. ಸೊ ಹಾಗೆ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಘಟಕ ಪರೀಕ್ಷೆಗಳು, ವರ್ಗ ಪರೀಕ್ಷೆಗಳು ಮತ್ತು ನಿಯೋಜನಾ ಪರೀಕ್ಷೆಗಳು ಡ್ಯಾಶ್ ದ ಅಗತ್ಯ ಘಟಕಗಳಾಗಿವೆ. ಯೂನಿಟ್ ಟೆಸ್ಟ್, ಕ್ಲಾಸ್ ಟೆಸ್ಟ್ ಅಂಡ್ ಅಸೈನ್ಮೆಂಟ್ ಟೆಸ್ಟ್ ಆರ್ ಎಸೆನ್ಷಿಯಲ್ ಕಂಪೋನೆಂಟ್ಸ್ ಆಫ್ ಸಾರಾಂಶ ಮೌಲ್ಯಮಾಪನ, ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್, ವಿಶ್ಲೇಷಣಾತ್ಮಕ ಮೌಲ್ಯಮಾಪನ, ಅನಾಲಿಟಿಕಲ್ ಇವ್ಯಾಲ್ಯೂಯೇಷನ್, ನಿರಂತರ ಮೌಲ್ಯಮಾಪನ, ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್, ನೈತಿಕ ಮೌಲ್ಯಮಾಪನ, ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಘಟಕ ಪರೀಕ್ಷೆ, ವರ್ಗ ಪರೀಕ್ಷೆ ಮತ್ತು ನಿಯೋಜನಾ ಪರೀಕ್ಷೆ. ಇಲ್ಲಿ ಯೂನಿಟ್ ಟೆಸ್ಟ್, ಕ್ಲಾಸ್ ಟೆಸ್ಟ್ ಆಗಿರ್ಬೋದು ಅಥವಾ ಅಸೈನ್ಮೆಂಟ್ ಟೆಸ್ಟ್ ಇವೆಲ್ಲ ಏನಾಗುತ್ತೆ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ನಿರಂತರ ಮೌಲ್ಯಮಾಪನದಲ್ಲಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ನಂತರದ ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ 43ನೇ ಪ್ರಶ್ನೆ, ತತ್ವಶಾಸ್ತ್ರದ ಯಾವ ಶಾಖೆಯು ಜ್ಞಾನ, ಅದರ ಸ್ವರೂಪ, ವಿಧಾನ ಮತ್ತು ಸಿಂಧುತ್ವಗಳೊಂದಿಗೆ ವ್ಯವಹರಿಸುತ್ತದೆ? ವಿಚ್ ಬ್ರಾಂಚ್ ಆಫ್ ಫಿಲಾಸಫಿ ಡೀಲ್ಸ್ ವಿತ್ ನಾಲೆಡ್ಜ್ ಇಸ್ ಎ ಸ್ಟ್ರಕ್ಚರ್, ಮೆಥಡ್ ಅಂಡ್ ವ್ಯಾಲಿಡಿಟಿ? ಆಪ್ಷನ್ ಎ ತರ್ಕಶಾಸ್ತ್ರ, ಲಾಜಿಕ್. ಆಪ್ಷನ್ ಬಿ ಸೌಂದರ್ಯಶಾಸ್ತ್ರ, ಅಸ್ಥೆಟಿಕ್ಸ್. ಆಪ್ಷನ್ ಸಿ ಜ್ಞಾನಶಾಸ್ತ್ರ, ಎಪಿಸ್ಟೆಮಾಲಜಿ. ಆಪ್ಷನ್ ಡಿ ತಾತ್ವಿಕ ಸಿದ್ಧಾಂತ, ಮೆಟಾಫಿಸಿಕ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ ಅಂತಂದ್ರೆ ಆಪ್ಷನ್ ಸಿ ಜ್ಞಾನಶಾಸ್ತ್ರ ಏನಿದೆ ಎಪಿಸ್ಟೆಮಾಲಜಿ ಸರಿಯಾದ ಉತ್ತರ ಆಗ್ತದೆ. ತತ್ವಶಾಸ್ತ್ರದ ಯಾವ ಶಾಖೆಯು ಜ್ಞಾನ ಮತ್ತು ಅದರ ಸ್ವರೂಪ, ವಿಧಾನ ಮತ್ತು ಸಿಂಧುತ್ವಗಳೊಂದಿಗೆ ವ್ಯವಹರಿಸುವುದು? ಇಲ್ಲಿ ಜ್ಞಾನಶಾಸ್ತ್ರ ಸರಿಯಾದ ಉತ್ತರ ಆಗ್ತದೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಅತ್ಯುನ್ನತ ಅರಿವಿನ ಸಾಮರ್ಥ್ಯ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಎಬಿಲಿಟಿ? ಆಪ್ಷನ್ ಎ ತಿಳಿಯುವುದು, ನೋವಿಂಗ್. ಆಪ್ಷನ್ ಬಿ ಅರ್ಥ ಮಾಡಿಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್. ಆಪ್ಷನ್ ಸಿ ವಿಶ್ಲೇಷಿಸುವುದು, ಅನಲೈಸಿಂಗ್. ಆಪ್ಷನ್ ಡಿ ಮೌಲ್ಯಮಾಪನ ಮಾಡುವುದು, ಇವ್ಯಾಲ್ಯೂಯೇಟಿಂಗ್. ಸೊ ಇಲ್ಲೇ ಈ ಕೆಳಗಿನಲ್ಲಿ ಅತ್ಯುನ್ನತ ಅರಿವಿನ ಸಾಮರ್ಥ್ಯ ಯಾವುದು ಅಂದರೆ ಮೌಲ್ಯಮಾಪನ ಮಾಡೋದೇ ಅತ್ಯುನ್ನತ ಅರಿವಿನ ಸಾಮರ್ಥ್ಯವಾಗಿರುತ್ತದೆ. ಸೊ ಹಾಗಾಗಿ ಇವ್ಯಾಲ್ಯೂಯೇಟಿಂಗ್ ಸರಿಯಾದ ಉತ್ತರ ಆಪ್ಷನ್ ಡಿ. ತರಗತಿ ಕೊಠಡಿಯಲ್ಲಿನ ಬೋಧನೆಯು ಡ್ಯಾಶ್ನ ಒಂದು ವಿಧ. ಕ್ಲಾಸ್ ರೂಮ್ ಟೀಚಿಂಗ್ ಇಸ್ ಎ ಟೈಪ್ ಆಫ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಮಾಹಿತಿಯ ಒಮ್ಮುಖ ವಿತರಣೆ, ಒನ್ ವೇ ಡೆಲಿವರಿ ಆಫ್ ಇನ್ಫಾರ್ಮೇಷನ್, ಕೇವಲ ಪಾತ್ರ ನಿರ್ವಹಣೆ, ಓನ್ಲಿ ರೋಲ್ ಪ್ಲೇಯಿಂಗ್. ಆಪ್ಷನ್ ಸಿ ಮೌಖಿಕ ಸಂವಹನ, ನಾನ್ ವರ್ಬಲ್ ಕಮ್ಯುನಿಕೇಶನ್. ಆಪ್ಷನ್ ಡಿ ಸಂಭಾಷಣೆ, ಡಿಸ್ಕೋರ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಸ್ನೇಹಿತರೆ ತರಗತಿ ಕೊಠಡಿಯಲ್ಲಿನ ಬೋಧನೆಯು ಒಂದು ವಿಧ. ಸೊ ಇಲ್ಲಿ ಸರಿಯಾದ ಉತ್ತರ ಡಿಸ್ಕೋರ್ಸ್, ಸಂಭಾಷಣೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಂತರದಲ್ಲಿ 2023ರ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋದಾದ್ರೆ 2023ರ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷಲ್ಲಿ ನೋಡೋದಾದ ಇದೇ ಪ್ರಶ್ನೆಯನ್ನು, ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪುಪಿಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಫ್ರಮ್ ದಿ ಫಾಲೋವಿಂಗ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೆಯದಾಗಿ ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವಂತಹ ವಿದ್ಯಾರ್ಥಿ
ಪುಪಿಲ್ ಅಟೆಂಡಿಂಗ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಸೂಕ್ತವಾದ ಕಲಿಕೆಯ ಅನುಭವಗಳು, ಅಪ್ರಾಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಮೂರನೇ ಆಪ್ಷನ್ ಶಿಷ್ಯನನ್ನ ನಿಯಂತ್ರಿಸುವಂತಹ ಶಿಕ್ಷಕ, ಟೀಚರ್ ಕಂಟ್ರೋಲಿಂಗ್ ದ ಪುಪಿಲ್. ನಾಲ್ಕನೇ ಆಪ್ಷನ್ ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ, ಪುಪಿಲ್ ರಿಸೆಪ್ಟಿವ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಸೊ ಇಲ್ಲಿ ನಾವು ಆಪ್ಷನ್ ಎಲಿಮಿನೇಷನ್ ಮುಖಾಂತರ ಮಾಡಬಹುದು ಈಸಿಯಾಗಿ. ನೋಡಿ, ಇಲ್ಲಿ ನೆಗೆಟಿವ್ ಆಗಿ ಯಾವುದಿದೆ, ಇಲ್ಲಿ ಶಿಷ್ಯನನ್ನ ನಿಯಂತ್ರಿಸುವಂತಹ ಶಿಕ್ಷಕ ಯಾರು ಅದು. ಸೊ ಇಲ್ಲಿ ಪರಿಣಾಮಕಾರಿಯಾದ ಬೋಧನೆಗೆ ಇಲ್ಲಿ ಸರಿಯಾದ ಅಂಶ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ 3 ಯಾವುದಿದೆ ಆಪ್ಷನ್ ಅದನ್ನ ಕೈ ಬಿಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 3 ಮೊದಲನೇ ಆಪ್ಷನ್ ಇದೆ. ಸೊ ಇದು ಅಲ್ಲ. ಆಪ್ಷನ್ ಸಿ ಯಲ್ಲೂ ಕೂಡ ಇದೆ, ಆಪ್ಷನ್ ಡಿ ಯಲ್ಲೂ ಕೂಡ 3 ಇದೆ. ಸೊ ಇಲ್ಲಿ ಆಪ್ಷನ್ ಬಿ ಯಲ್ಲಿ ಇದಿಲ್ಲ. ಸೊ ಹಾಗಾಗಿ ಇದು ಯಾವುದಾಗುತ್ತೆ, ಸರಿಯಾದ ಉತ್ತರ ಯಾವುದಾಗುತ್ತೆ, ಬಿ 1, 2 ಮತ್ತು 4 ಸರಿಯಾದ ಉತ್ತರ ಆಗ್ತದೆ. ನಂತರದ ಪ್ರಶ್ನೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷಲ್ಲಿ ನೋಡೋದಾದರೆ ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾ. ಆಪ್ಷನ್ ಎ ನ್ಯಾಕ್, ಆಪ್ಷನ್ ಬಿ TLC, ಆಪ್ಷನ್ ಸಿ CSIR, ಆಪ್ಷನ್ ಡಿ EMMRC. ಇಲ್ಲಿ ನ್ಯಾಕ್ ಬಂದು ಒಂದು ಮಾನ್ಯತೆಯನ್ನು ಕೊಡುವಂತಹ ಸಂಸ್ಥೆಯಾಗಿರ್ತದೆ. ನ್ಯಾಕ್ನ ಫುಲ್ ಫಾರ್ಮ್ ನೋಡೋದಾದರೆ ಸ್ನೇಹಿತರೆ ನ್ಯಾಷನಲ್ ಅಸೆಸ್ಮೆಂಟ್ ಆಫ್ ಅಕ್ರಿಡೇಷನ್ ಕೌನ್ಸಿಲ್. ಆಪ್ಷನ್ ಬಿ TLC ಇದು ಫುಲ್ ಫಾರ್ಮ್ ನೋಡೋದಾದರೆ ಟೀಚಿಂಗ್ ಲರ್ನಿಂಗ್ ಸೆಂಟರ್. ಆಪ್ಷನ್ ಸಿ ಇದು ಫುಲ್ ಫಾರ್ಮ್ ನೋಡೋದಾದರೆ CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಆಪ್ಷನ್ ಡಿ EMMRC ದ ಫುಲ್ ಫಾರ್ಮ್ ನೋಡೋದಾದರೆ ಎಜುಕೇಷನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು, ಟೀಚರ್ ಲರ್ನಿಂಗ್ ಸೆಂಟರ್ ಇದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ಟೀಚಿಂಗ್ ಲರ್ನಿಂಗ್ ಸೆಂಟರ್ ಏನು ಮಾಡುತ್ತೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗುವಂತಹ ಸಂಸ್ಥೆಯಾಗಿದೆ. ಇಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹದ್ದಲ್ಲಿ ಸ್ವಯಂ ಪ್ರಭದ್ದು ಯಾವುದು ಲಕ್ಷಣ ಅಲ್ಲ ಅಂತ ಅದನ್ನ ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪ್ರಭಾ. ಆಪ್ಷನ್ ಎ DTH ಚಾನೆಲ್ಗಳ ಗುಂಪು, ಗ್ರೂಪ್ ಆಫ್ DTH ಚಾನೆಲ್ಸ್. ಆಪ್ಷನ್ ಬಿ ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು, ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್, ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು ಆಯ್ತಲ್ಲ. ನೆಕ್ಸ್ಟ್ ಆಪ್ಷನ್ ಸಿ 24/7 ಪ್ರವೇಶಿಸುವಿಕೆ, 24/7 ಆಕ್ಸೆಸಿಬಿಲಿಟಿ. ಅಂಡ್ ಆಪ್ಷನ್ ಡಿ MOOC ವೇದಿಕೆ ಎಲ್ಲ, ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ MOOC. ಸೊ ಇಲ್ಲಿ ಸ್ವಯಂ ಪ್ರಭದ್ದು ಇದೊಂದು DTL ಚಾನೆಲ್ಗಳ ಒಂದು ಗುಂಪಾಗಿದೆ. ಹೌದು, ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳನ್ನು ಇದು ಒದಗಿಸುತ್ತದೆ. ಹೌದು, ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸ್ ಇದು ಒದಗಿಸುತ್ತದೆ. ಇದು 24/7 ಆಕ್ಸೆಸಿಬಿಲಿಟಿ ಇದೆ. ಸೊ ಇದು ಕೂಡ ಹೌದು. MOOC ಇದು ವೇದಿಕೆಯಲ್ಲ. MOOC ಅಂತಂದ್ರೆ ಮಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತ ಹೇಳಿ. ಸೊ ಇದಕ್ಕೆ ಇದು ವೇದಿಕೆ ಆಗಿರೋದಿಲ್ಲ. ಸೊ ಹಾಗಾಗಿ ಇದು ಇದರ ಗುಣಲಕ್ಷಣ ಆಗಿರೋದಿಲ್ಲ ಸ್ವಯಂ ಪ್ರಭಾದು. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾನೆ. ಅದರಲ್ಲಿ ಅವಳು ಶಿಕ್ಷಣಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ. ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸಲಾದಂತಹ ವಿಧಾನವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಪೋಸ್ ಎ ಟೀಚರ್ ಪರ್ಫಾರ್ಮ್ಸ್ ಎ ಸೆಲ್ಫ್ ಅಸೆಸ್ಮೆಂಟ್ ಇನ್ ವಿಚ್ he or she examines the pedagogy, articulates reason and strength for strategies used in the classroom. Identify the method referred here. ಸೊ ಇಲ್ಲಿ ಮೈಕ್ರೋ ಟೀಚಿಂಗ್ ಮೊದಲನೇ ಆಪ್ಷನ್, ಆಪ್ಷನ್ ಬಿ ಆಪ್ಷನ್ ಎ ಮ್ಯಾಕ್ರೋ ಟೀಚಿಂಗ್, ಆಪ್ಷನ್ ಬಿ ಮೈಕ್ರೋ ಟೀಚಿಂಗ್, ಆಪ್ಷನ್ ಸಿ ಬೋಧನೆಯ ಇಂಟರ್ಶಿಪ್ ಇನ್ ಟೀಚಿಂಗ್, ಆಪ್ಷನ್ ಡಿ ಪ್ರತಿಫಲಿತ ಬೋಧನೆ ರಿಫ್ಲೆಕ್ಟಿವ್ ಟೀಚಿಂಗ್. ಇಲ್ಲಿ ಯಾವುದು, ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾರೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ. ತರಗತಿಯಲ್ಲಿ ಬಳಸುವಂತಹ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸೋದು ಯಾವುದು ಇಲ್ಲಿ ಅಂತಂದ್ರೆ ಪ್ರತಿಫಲಿತ ಬೋಧನೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ರಿಫ್ಲೆಕ್ಟಿವ್ ಟೀಚಿಂಗ್ ಇಲ್ಲಿ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆಯನ್ನ, ಈ ಸರಣಿಯ ಕೊನೆಯ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ವಾಟ್ ಈಸ್ ದ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್? ಆಪ್ಷನ್ ಎ ಪ್ರತಿ ಪ್ರೋಗ್ರಾಂನಲ್ಲಿ ನೀಡಲಾಗುವ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು, to reduce the number of courses offered in each program.
ಆಪ್ಷನ್ ಬಿ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು, ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮುಲೇಷನ್. ಆಪ್ಷನ್ ಸಿ ವಿವಿಧ ವಿಶ್ವವಿದ್ಯಾನಿಲಯಗಳಾದ್ಯಂತ ಎಲ್ಲ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು, ಟು ಸ್ಟ್ಯಾಂಡರ್ಡೈಸ್ಡ್ ಆಲ್ ಕೋರ್ಸಸ್ ಅಕ್ರಾಸ್ ಡಿಫರೆಂಟ್ ಯೂನಿವರ್ಸಿಟೀಸ್. ಆಪ್ಷನ್ ಡಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನಗಳನ್ನು ತೆಗೆದುಹಾಕಲು. ಇಲ್ಲಿ ಸರಿಯಾದ ಉತ್ತರ ಕೋರ್ಸ್ನ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸುವುದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ. ಇವಿಷ್ಟು ಕೂಡ 2012ರಿಂದ 2023ರವರೆಗೆ ನಡೆದಂತಹ ಕೆಸೆಟ್ನ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಕೇಳಲಾದಂತಹ ಪ್ರಶ್ನೋತ್ತರಗಳ ಸರಣಿಯಾಗಿತ್ತು ಸ್ನೇಹಿತರೆ. ಇದಿಷ್ಟನ್ನು ನಾವು ಇವಾಗ ಮುಗಿಸ್ಕೊಟ್ಟಿದ್ದೀವಿ. ನಂತರದ ಪಾರ್ಟ್ 2 ಅಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಬರುವಂತಹ ಪ್ರಶ್ನೋತ್ತರಗಳು 2012ರಿಂದ 2023ರವರೆಗೆ ನಡೆದಂತಹ ಪ್ರಶ್ನೋತ್ತರಗಳನ್ನು ಮುಂದಿನ ಭಾಗದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಚಾನಲನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ತರಗತಿಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.